ವೆಸ್ಟ್ ಬೆಂಗಾಲಲ್ಲಿ 200 ಸ್ಥಾನಗಳ ಲೀಡನ್ನು ಬಿಜೆಪಿ ಪಡೆದುಕೊಂಡಿದೆ. ಡಬಲ್ ಸೆಂಚುರಿ ಬಿಜೆಪಿಯದ್ದು. ಟಿಎಂಸಿ 87 ಸ್ಥಾನಗಳಲ್ಲಿ ಲೀಡಲ್ಲಿರೋದು. ಘೋಷಿತ ಫಲಿತಾಂಶಗಳು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲೂ ಕೂಡ. ಡಬಲ್ ಸೆಂಚುರಿ ಬಾರಿಸಿದೆ ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ. ಟಿಎಂಸಿ 87ಕ್ಕೆ ತೃಪ್ತಿ ಪಟ್ಕೊಂಡಿರೋದು. 100 ದಾಟ್ತೀವಿ, 120 ದಾಟ್ತೀವಿ ಅಂತ ಹೇಳಿ ಒಂದು ಕಡೆ ಇದೇ ಮಮತಾ ಬ್ಯಾನರ್ಜಿಯವರ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟಿತ್ತು. ಆದರೆ 87ಕ್ಕೆ ಅದು ತೃಪ್ತಿ ಪಟ್ಕೊಳ್ತಾ ಇದ್ದಾರೆ. 200 ಸ್ಥಾನಗಳಲ್ಲಿ ಬಿಜೆಪಿ ಲೀಡಲ್ಲಿದ್ದರೆ ಕಾಂಗ್ರೆಸ್ 2 ತೃಪ್ತಿ ಪಟ್ಕೊಳ್ತಾ ಇದೆ. 2-0 ಕಡಿಮೆ. ಕಾಂಗ್ರೆಸ್ಸು ಈ ಕಡೆ ಬಿಜೆಪಿ 200 ಸ್ಥಾನ ಗೆದ್ದಿದ್ರೆ ಕಾಂಗ್ರೆಸ್ 2 ಸ್ಥಾನವನ್ನು ಲೀಡಲ್ಲಿದೆ ಅಲ್ಲಿ. ಇನ್ನೊಂದು ಕಡೆ ಇತರರು 4 ಸ್ಥಾನಗಳಲ್ಲಿದ್ದಾರೆ ಇಲ್ಲಿ. ರಿಷಿದ್, ನಿಮ್ಮ ಪ್ರಕಾರ ಹೋದರೆ ಈ ಪರ್ಫಾರ್ಮೆನ್ಸ್ಗೆ ಏನು ಕಾರಣ? ನಿಮ್ಮ ಮೈತ್ರಿ ಪಾರ್ಟಿ ಇಷ್ಟೊಂದು ಸ್ಕೋರ್ ಮಾಡೋಕ್ಕೆ ಏನು ಕಾರಣವಾಯಿತು ಅಂತ ಮಾಡ್ಕೊಳ್ಳೋದು ಅಂತಾದ್ರೆ, ಕಾಂಗ್ರೆಸ್ ಅಲ್ಲಿ ಇಟ್ಸ್ ಹೈ ಟೈಮ್ ಸರ್. ದೇ ಹ್ಯಾವ್ ಟು ರೀಥಿಂಕ್. ಏನಕ್ಕೆ ನಾವು ಟ್ರಿಪಲ್ ಡಿಜಿಟ್ ಇರುವಂತವ್ರು ನಾವು ಸಿಂಗಲ್ ಡಿಜಿಟ್ ಬಂದಿದೀವಿ ಅಂತ ಯೋಚನೆ ಮಾಡಬೇಕು. ನೋಡಿ, ನಿಮ್ಗೆ ಕಳೆದ 3 ಲೋಕಸಭಾ ಎಲೆಕ್ಷನ್ಸ್ ರಿಸಲ್ಟ್ಸ್ ನಾವು ಕಂಪೇರ್ ಮಾಡ್ಕೊಂಡ್ರೆ, ಒಂದು ನ್ಯಾಷನಲ್ ಪಾರ್ಟಿ ಆಗಿ 50 ವರ್ಷದಿಂದ ಇತಿಹಾಸ ಇರುವಂತ ಪಾರ್ಟಿ ಅವ್ರು ತಗೊಂಡಿರುವಂತದ್ದು ಇಂಡಿವಿಜುವಲ್ ಆಗಿ 44, 54, 99, 100 ಗಡಿ ಕೂಡ ದಾಟಕ್ಕಾಗಿಲ್ಲ ಕಾಂಗ್ರೆಸ್ನವರು. ಇನ್ನ ಈ ಪಂಚರಾಜ್ಯ ಎಲೆಕ್ಷನ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಗೆದ್ದಿದ್ದು ಸೋತಿದ್ದು ಆಮೇಲೆ ವಿಮರ್ಶೆ ಮಾಡೋಣ. ಬಟ್ ಇವ್ರ ಪಾರ್ಟಿಸಿಪೇಷನ್ ಅಂತ ತಗೊಂಡಾಗ, ಇವ್ರ ಸೀಟ್ ಶೇರಿಂಗ್ ಅಂತ ತಗೊಂಡಾಗ ಒಟ್ಟು ನಿಮಗೆ 824 ಈ 5 ಎಲೆಕ್ಷನ್ಸ್ ಅಲ್ಲೂ ನೀವು 5 ರಾಜ್ಯದ ತಗೊಂಡ್ರೆ ನೀವು 824 ಸೀಟ್ಗಳು ಏನು ಇವಾಗ MLA ಎಲೆಕ್ಷನ್ಸ್ ನಡೀತಾ ಇದೆ, ಅದರಲ್ಲಿ ಇವರು ಪಾರ್ಟಿಸಿಪೇಷನ್ ನಾಟ್ ಇವನ್ 20% ಕಾಂಗ್ರೆಸ್ ಅವ್ರಿಗೂ ಆಸ್ ಎ ನ್ಯಾಷನಲ್ ಪಾರ್ಟಿ. ಸೊ ಇದು ತುಂಬಾ ಕ್ವಶನ್ ಮಾರ್ಕ್ ಕೇಳುವಂತ ವಿಚಾರಗಳಾಗ್ತಾ ಇದೆ. ಇನ್ನು ಅವರು ಎಲ್ಲಾ ಕಡೆನೂ ಅಲಯನ್ಸ್ ಅಲ್ಲೇ ಇದಾರೆ ಹೊರತು ನಿಮಗೆ ಇಂಡಿವಿಜುವಲ್ ಆಗಿ ಇವರೊಂದು ಮರ ಆಗಿ ಬೇರೆ ಬಳ್ಳಿ ಆಗ್ಬೇಕಾಗಿತ್ತು. ಬಟ್ ಈಗ ಕಾಂಗ್ರೆಸ್ ಯಾವ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವರು ಮರ ಬಿಟ್ಬಿಡಿ ಬಳ್ಳಿನೂ ಇಲ್ಲ ಅವರು. ಈಗ ಯಾವ ರೀತಿ ಅಂತಂದ್ರೆ, ಈಗ ಯಾವ್ದಾದ್ರು ಕೊಚ್ಚೆಯಲ್ಲಿ ಇರ್ಬೇಕಾದ್ರೆ ಅಥವಾ ಕೆಸರಲ್ಲಿ, ಸಾರಿ ಕೊಚ್ಚೆ ಅಂದ್ರೆ ಆ ರೀತಿ ಅಲ್ಲ, ಕೆಸರಲ್ಲಿ ಈಗ ನಾವು ಹೇಳ್ತಿರ್ತೀವಿ, ಯಾರಾದ್ರೂ ಮುಳುಗ್ತಾ ಇದ್ರೆ ಅವ್ರು ಹೇಳ್ತಾರೆ, ನಾನೇನಾದ್ರು ನಿನ್ ಕೈ ಹಿಡ್ಕೊಂಡ್ಬಿಟ್ರೆ ನಾನು ಮುಳುಗ್ಬಿಡ್ತೀನಪ್ಪ, ನಾನು ಒಳಗಡೆ ಹೊಟ್ಟೋಗ್ಬಿಡ್ತೀನಿ ಅಂತ ಅನ್ಬಿಟ್ಟು. ಸೊ ಆ ರೀತಿ ಕಾಂಗ್ರೆಸ್ ಅಲ್ಲಿ ಆಗಿ ಬರ್ತಾ ಇದೆ. ಇದು ಒಂದು ರೀತಿ ನ್ಯಾಷನಲ್ ಇಂಟ್ರೆಸ್ಟ್ ಗೆ ಅಂತ ತಗೊಂಡಾಗ ನಾವು ಇಟ್ ಈಸ್ ವೆರಿ ಡೇಂಜರ್. ಯಾಕೆಂದ್ರೆ ನಮಗೆ ಆಡಳಿತ ಪಕ್ಷದವ್ರು ನಾವು ಎಷ್ಟು ಸ್ಟ್ರಾಂಗ್ ಆಗಿ ಇರ್ಬೇಕಾಗುತ್ತೋ ಅಷ್ಟೇ ಈಕ್ವಲೆಂಟ್ ಆಗಿ, ಅಷ್ಟೇ ಸ್ಟ್ರಾಂಗ್ ಆಗಿ ಒಂದು ಆಪೋಸಿಷನ್ ಪಾರ್ಟಿ ಕೂಡ ಇರ್ಬೇಕಾಗ್ತದೆ. ಈಗ ಎಕ್ಸೆಪ್ಟ್ ಫ್ಯೂ ಸ್ಟೇಟ್ಸ್ ನೀವು ತಗೊಂಡ್ರೆ, ಎಲ್ಲಿದೆ ಕಾಂಗ್ರೆಸ್ ಅವರ ಅಳಿವು ಉಳಿವು ನಿಮಗೆ ರಾಷ್ಟ್ರದಲ್ಲಿ? ಈಗ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಟೈಮ್ 140 ಮೆಜಾರಿಟಿ ಇಟ್ಕೊಂಡಿದ್ದಾರೆ, ಬರೀ ಗ್ಯಾರಂಟಿ ಜಪ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕೂಡ ನಾವು ಗಮನಿಸಿದ್ರೆ ನಿಮಗೆ ರೇಷಿಯೋ, ಈಗ ತಮ್ಮ TV5 ಸ್ಕ್ರೀನ್ ಅಲ್ಲಿ ನಾವೇನು ಗಮನಿಸ್ತಾ ಇದೀವಿ, ಅತಿ ಹೆಚ್ಚು ಏನು ಡಿಫ್ರೆನ್ಸಸ್ ಇಲ್ಲ ನಿಮಗೆ. ಇಲ್ಲಿ ಬರೀ 5,000 ರಿಂದ 6,000 ವೋಟ್ ಅಷ್ಟೇ ಡಿಫ್ರೆನ್ಸ್ ಇರುವಂತದ್ದು ನಿಮಗೆ ದಾವಣಗೆರೆ ಸೌತ್ ಅಲ್ಲಿ. ಸೊ ಈಗ ಅಲ್ಲಿ ನಾವು ಈಗ ನೋಟಾ ಎಷ್ಟಾಗಿದೆ ನೋಡ್ಬೇಕಾಗ್ತದೆ, ಆಮೇಲೆ ವೋಟಿಂಗ್ ಕಂಪ್ಲೀಟ್ ಆಗಿ ಎಷ್ಟಾಗಿದೆ ನೋಡ್ಬೇಕಾಗ್ತದೆ, ಆಮೇಲೆ ಈಗ SDPI ಅವ್ರು ಎಷ್ಟು ತಗೊಂಡಿದ್ದಾರೆ ಅದ್ರ ಎಲ್ಲ ನಾವು ಕಂಪಾರಿಸನ್ ಮಾಡ್ಬೇಕಾಗ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇವ್ರ ಆಡಳಿತ ನಿಜವಾಗ್ಲೂ ಚೆನ್ನಾಗಿದೆ. ಜೆಡಿಎಸ್ ಒಂದು ಮಾದರಿ ಪಕ್ಷವಾಗಿ ಕಾಂಗ್ರೆಸ್ಗೆ ಏನು ಪಾಠ ಹೇಳ್ಕೊಡ್ಬೇಕಾಗಿತ್ತು? ಹೇಳ್ಕೊಟ್ಟಿದ್ದೆ ಅದು ಜೆಡಿಎಸ್ ನಮ್ಮ ರಾಜ್ಯದಲ್ಲಿ. ಸರ್, ಆನ್ ಎ ಲೈಟರ್ ನೋಟ್ ನಾನು ತಪ್ಕೊಬಿಟ್ಟು ನೀವು ಮರ ಬಳ್ಳಿ ಕೆಸರು ಕಮಲದ ಕಥೆ ಹೇಳ್ತಿರಲ್ರಿ ರಿಷಿದ್. ಸರ್, ಬಿಜೆಪಿ ನೀವು ಸಿದ್ಧಾಂತ ಇದೇ ಮೋದಿಗೆ ಬಾಯಿಗೆ ಬಂದಂಗ ಮಾತಾಡಿದ್ರು ನಿಮ್ ದೇವೇಗೌಡರು, ಕುಮಾರಸ್ವಾಮಿ 1000 ಬೈಟ್ ಪ್ಲೇ ಮಾಡ್ಬಿಡ್ತೀನಿ ಇವಾಗ್ಲೇ ನಾನು ತಪ್ಪಿಬಿಟ್ಟು. ದೇವೇಗೌಡ ಮಾಡ್ಬಿಟ್ರೆ ನಾನು 1000 ಇವೆ ಅಲ್ಲಿ ಇದೇ ಮೋದಿ ಅವ್ರ ಬಗ್ಗೆ ಮಾತಾಡಿದ್ದು. ಕ್ಲಿಪ್ಪಿಂಗ್ಸ್ ಗಳಿರುತ್ತೆ, ಹೇಳಿರುವಂತದ್ದು ನಿಜ, ಡಾಕ್ಯುಮೆಂಟರಿ ಆಗಿರುತ್ತೆ. ನಾವು ಅದೆಲ್ಲ ಹಲ್ಲಿಗಳಿತಾ ಇಲ್ಲ. ಆದ್ರೆ ನಾನು ಅವರೇ ನಿಮ್ಗೊಂದು ಮಾತು ಹೇಳಿದೆ, ಆನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ಇವಾಗ ಚೇಂಜ್ ಆಗಿರುವಂತಹ ಪೊಲಿಟಿಕಲ್ ಸಿಚುವೇಶನ್ಸ್ ಇಲ್ಲಿ ಅಂತ ತಗೊಂಡಾಗ ನಾವು ನಮ್ಮ ಸ್ವಾರ್ಥಕ್ಕಲ್ಲ ಸ್ವಾಮಿ, ಇದು ರಾಜ್ಯದ ಹಿತಕ್ಕೆ, ರಾಷ್ಟ್ರ ಹಿತಕ್ಕೋಸ್ಕರ ನಾವು ಯಾರು ರಾಷ್ಟ್ರದ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೋ ಅಂತವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದೀವಿ. ಈಗ ನೋಡಿ ಈ ಪರ್ಫಾರ್ಮೆನ್ಸ್ ನೋಡಿ, ಇವಾಗ ನೀವು ರಾಷ್ಟ್ರದಲ್ಲಿ 5 ಸ್ಟೇಟ್ ಗಳಲ್ಲಿ ಇವಾಗ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತ ಕಾಂಗ್ರೆಸ್ ಅವ್ರ ಜೊತೆ ನಾವು ನಂಬ್ಕೊಳಕ್ ಆಗ್ತದ? ನಾವಾಗ್ಲಿ ನಮ್ ತರ ಇರುವಂತ ಸಾಕಷ್ಟು ಕೇಳಿಸ್ಕೊಳ್ರಿ. ಇವಾಗ ನಿಮ್ ಜೊತೆ ನಾವು ಸೇರ್ಕೊಳಕ್ ಆಗ್ತದೆ ಅಲ್ರಿ? ನಿಮ್ ಜೊತೆ ನಮ್ಗೆ ಏನ್ ಫ್ಯೂಚರ್ ಕಾಣಿಸ್ತಾ ಇದೆ? ನಮ್ ತರ ಇರುವಂತ ಸಾಕಷ್ಟು ಎಲ್ಲಿದೆ ಸರ್? ನೀವು ಡಬಲ್ ಡಿಜಿಟ್ ಎಲ್ಲಿದೆ ತೋರಿಸಿ. ಡಬಲ್ ಡಿಜಿಟ್ ತೋರಿಸಿ. 824 ಸೀಟ್ಸ್ ಅಲ್ಲಿ ನಾವು ಕಂಟೆಸ್ಟ್ ಎಷ್ಟು ಮಾಡಿದೀರಾ? ಅದರಲ್ಲಿ ಮುನ್ನಡೆ ಎಷ್ಟಿದ್ದೀರಾ? ತಮಿಳುನಾಡಲ್ಲಿ ನಾವು ಮೇನ್ ಪ್ಲೇಯರ್ಸ್ ಅಲ್ಲ. ನಾವು ಒಂದು ರಾಜ್ಯದಲ್ಲೂ ನಾವು ಪಾರ್ಟಿ ನೀವು 50 ಇತಿಹಾಸ ತಗೊಂಡ್ಬಂದಿರುವಂತವರು. ಐದು ರಾಜ್ಯದಲ್ಲಿ ಒಂದು ರಾಜ್ಯದಲ್ಲೂ ನಾವು ಅಧಿಕಾರದಲ್ಲಿ ಇರಲಿಲ್ಲ.
ಈ ಚುನಾವಣೆ ಸರ್, ನೀವು ಅಧಿಕಾರ ಕೇಳಿ, ಬಿಡಿ ಸರ್. ಕೇಳಿ, ನಾನು ಅಧಿಕಾರ ಕೇಳಿ, ಇರೋ ನಂಬರ್ ಕೇಳಿ, ಕೇಳಿ, ಕೇರಳದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. Let him speak. ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಸರ್, 826 ನಂಬರ್ಸ್ ಹೇಳಿ, ನಾನು ನಂಬರ್ಸ್ ಕೊಡ್ತೀನಿ ಬೇಕಾದ್ರೆ ನಿಮ್ಗೆ. ಅಲ್ಲ, ಈಗ ಮೇಜರ್ ಅವ್ರು ಮಾತಾಡ್ಲಿ ರಿಷಿತ್ ಇರಿ, ಮಾತಾಡಿ, ಅವ್ರು ನಿಮಿಷ ಮಾತಾಡ್ಲಿರಿ. ಹಾ ರಿಷಿತ್ ಹೇಳಿ ವೆಂಕಟೇಶ್ ಸರ್. ಈಗ ಈ ಸಂಬಂಧಪಟ್ಟಂಗೆ ಆಗಿರೋ 5 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭನೇ ಆಗಿದೆ. ಈಗ ಒಂದು ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲಿ ಇರಲಿಲ್ಲ ಕಾಂಗ್ರೆಸ್. ಇವತ್ತು ಕೇರಳದಲ್ಲಿ ನಾವು ಗೆದ್ದಿದ್ದೀವಿ. ಕೇರಳದಲ್ಲಿ ಹೆಚ್ಚು ಕಮ್ಮಿ 140ರಲ್ಲಿ 100 ಸೀಟ್ ಗೆದ್ದಿದ್ದೀವಿ. ಅದೊಂದು ದೊಡ್ಡ ಲಾಭ ಆಗಿದೆ ಕಾಂಗ್ರೆಸ್ಗೆ. ಬೇರೆ ಕಡೆನೂ ಇವತ್ತು ಪುದುಚೇರಿಯಲ್ಲಿ ಏನು ಪರಿಸ್ಥಿತಿ ಇತ್ತೋ ಅದೇ ಇದೆ, ಉಳ್ಕೊಂಡಿದೆ. ಅಲ್ಲೇನು ನಮಗೆ ಲಾಭ ನಷ್ಟ ಇಲ್ಲ. ಅಸ್ಸಾಂನಲ್ಲೂ ಕೂಡ ಇದೇ ಹಿಮಂತ ಬಿಶ್ವ ಶರ್ಮಾ ನಮ್ಮ ಪಕ್ಷದಲ್ಲಿ ರಾಜಕೀಯ ಮಾಡಿದವರು, ಬೆಳೆದವರು ಎಲ್ಲ. ಬೆಳೆದ ಮೇಲೆ ಬಿಜೆಪಿ ಅವರು ಅವ್ರನ್ನ ಕರ್ಕೊಂಡು ಸಿದ್ದರಾಮಯ್ಯನವರು JDS ಅಲ್ಲಿ ಬೆಳೆದವರು ಹೇಳಿ ವೆಂಕಟೇಶ್ ಜಿ. ಸಿದ್ದರಾಮಯ್ಯನಿಗೂ ಹೇಮಂತ ಬಿಶ್ವ ಶರ್ಮನ್ಗೂ ಹೋಲಿಕೆ ಮಾಡಿದ್ದಾರೆ. ಈಗ ದೇವೇಗೌಡರು ಬಿಜೆಪಿ ಬೈತಾ ಇದ್ರು, ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿ ಅವ್ರನ್ನ, ರಾಜೀವ್ ಗಾಂಧಿ ಅವ್ರನ್ನ ವಾಚಾಮ ಗೋಚರವಾಗಿ ಬರ್ದಿರೋ ಆರ್ಕೈವ್ಸ್ ಸರ್, ಇಫ್ ಯು ಅಲೋ ಮಿ, ಒಂದೇ ಒಂದು ಲೈಟರ್ ನೋಟ್. ಈಗ ಅರ್ಧಕ್ಕರ್ಧ ಕಾಂಗ್ರೆಸ್ ಅಲ್ಲಿ ಇರೋ ಶಾಸಕರೆಲ್ಲ JDS ಅಲ್ಲಿ ಬೆಳೆದಿರೋರು, ಕಲ್ತಿರೋರು, ಟ್ಯೂಷನ್ ತಗೊಂಡ್ ಬಂದಿರೋರು. ಈಗಲೂ ಸನ್ಮಾನ್ಯ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳಿದ್ರೆ ಒಂದು ಬಾರಿ ಆದ್ರೂ JDS ಅಲ್ಲಿ ಬಂದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದ ತಗೊಂಡು ಅವ್ರ ಹತ್ರ ರಾಜಕೀಯ ಕಲ್ತ್ಕೊಂಡ್ರೆ ಇವ್ರು CM ಆಗ್ತಾರೆ. ಇಲ್ಲ ಅಂದ್ರೆ ಇವ್ರು ಯಾವುದೇ ಕಾರಣಕ್ಕೂ CM ಆಗಲ್ಲ. ಅದೆಲ್ಲ ಮಾಡಕ್ ಹೋದ್ರೆ ಮುಗ್ದೇ ಹೋಗ್ತಾರೆ. ಈಗೇನ್ ಮುಗ್ದಿಲ್ಲ, ಈಗೇನ್ ಮುಗ್ದಿದ್ದಾರೆ ಹೇಳಿ. ಪಾಪ ಇಷ್ಟೆಲ್ಲ ಕೂಲಿ ಕೇಳ್ಕೊಂಡು ಕೂತ್ಕೊಂಡಿದ್ದಾರೆ ಅವರು. ಸಿಕ್ಕೇ ಸಿಗತ್ತೆ, ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡೋಣ. ಅಲ್ಲ, ಈಗ ಕಮ್ಯುನಿಸ್ಟ್ನವ್ರನ್ನ ರಮಾಕಾಂತ್ ಬಾಯಿಗೆ ಬಂದಾಗ ರಾಷ್ಟ್ರ ಮಟ್ಟದಲ್ಲಿ ಬೈಕೊಂಡು ಓಡಾಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಬಾಲ ಸಿಕ್ಕಾಕೊಂಡಿದ್ದೆ. ಕೇರಳದಲ್ಲಿ ಅಲ್ಲಿ ಬೈತಾರೆ, ಇಲ್ಲಿ ಬಂದು ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಅಲಯನ್ಸ್ ಅಲ್ಲಿ ಅವ್ರ ಜೊತೆ ಇದ್ದಾರೆ. ಇದೆಲ್ಲ ವೈರುಧ್ಯಗಳ ಮಧ್ಯದಲ್ಲಿ ನಮ್ಮ ಚಾಮರಾಜ್ ಸವಡಿ ಅವರೇ ಒಂದು ಪ್ರಶ್ನೆ ಇತ್ತು ನಂದು. ನೀವು ಲೈನಲ್ಲಿ ಇದ್ದರೆ ಒಂದು ಪ್ರಶ್ನೆ ಇತ್ತು ನಂದು. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಒಂದು ರೀತಿಯಲ್ಲಿ ಒಮ್ಮೊಮ್ಮೆ ಅನ್ನಿಸ್ತಾರೆ ಅವರು ಏನೇನೋ ವಿಷಯ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಈ ಮನುಷ್ಯ ದೇಶನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕೆಲವು ವಿಷಯಗಳು ಹ್ಯಾಂಡಲ್ ಮಾಡೋದು ನೋಡಿದ್ರೆ ರಾಜಕಾರಣದ ಇನ್ನು ಅಂಬೆಗಾಲು ಇಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಈ SIR ಬಗ್ಗೆ ಒಂದಷ್ಟು ಮಾತು, ವೋಟ್ ಚೋರಿ ಬಗ್ಗೆ ಮಾತು, ಸರಿ, ದೇಶ ಭಾರತ್ ಜೋಡೋ ಯಾತ್ರೆ ಆಯಿತು, ಓಕೆ. ರಾಜ್ಯಗಳನ್ನು ಈಗ ಇವರು ವೆಂಕಟೇಶ್ ಅವ್ರ ಬಾಯಲ್ಲಿ ಒಂದು ಮಾತು ಬಂತು, ನಾವೇನು ಅಸ್ಸಾಮಲ್ಲಿ ಇರಲಿಲ್ಲ, ನಾವು ಓಕೆ, ವೆಸ್ಟ್ ಬೆಂಗಾಲ್ ನಾವು ಇರಲಿಲ್ಲ, ಓಕೆ, ತಮಿಳುನಾಡಲ್ಲಿ ನಾವು ಇರಲಿಲ್ಲ, ಓಕೆ. ಇರದೇ ಇರೋದ್ ಕಡೆ ಎಲ್ಲ ಇರಲಿಲ್ಲ ಅನ್ಕೊಂಡ್ಬಿಟ್ಟಿದ್ರೆ BJP ಎಲ್ಲೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಗೆ ಲೆಕ್ಕ ತಗೊಂಡ್ಬಿಟ್ರೆ ವೆಸ್ಟ್ ಬೆಂಗಾಲಲ್ಲೇ ಇರಲಿಲ್ಲ, ಇದಕ್ಕಿಂತ ಮುಂಚೆ ಒರಿಸ್ಸಾದಲ್ಲಿ ಇರಲಿಲ್ಲ BJP, ಅಸ್ಸಾಮಲ್ಲಿ ಇರಲಿಲ್ಲ, ಅಸ್ಸಾಮಲ್ಲಿ ಹಿಮಂತ ಬಂದ್ರು, ಈಗ ಇನ್ನೊಮ್ಮೆ ಅವರು ಅಧಿಕಾರಕ್ಕೆ ಹಿಡಿತಾ ಇದ್ದಾರೆ. ಅಂದ್ರೆ ಇರದೇ ಕಡೆ ನಂದಲ್ಲ ಅಂದ್ಕೊಂಡು ಬಿಟ್ರೆ ರಾಜಕಾರಣದಲ್ಲಿ ಹೇಗೆ 24/7 ರಾಜಕಾರಣಿ ಅಲ್ವಾ ರಾಹುಲ್ ಗಾಂಧಿ ಅಂತ ಪ್ರಶ್ನೆ ನಂದು. ಇರ್ಲಿಲ್ಲ ಅಂತಲ್ಲ, ಈ ನಿಮಿಷ ಲಾಭ ನಷ್ಟ ಚಾಮರಾಜ್ ಸವಡಿ ಅವರಿಗೆ. ರಾಹುಲ್ ಗಾಂಧಿ ಒಬ್ಬ ಪ್ರಬುದ್ಧ ರಾಜಕಾರಣಿ, ಒಬ್ಬ ಪತ್ರಕರ್ತಾಗಿ ಅಷ್ಟೇ ಅಲ್ಲ, ಸಾಮಾನ್ಯ ಒಬ್ಬ ವ್ಯಕ್ತಿನೂ ಹೇಳ್ತಕ್ಕಂತ ಮಾತು. ಯಾಕಂದ್ರೆ ಇದು ಸಹ ಕುಟುಂಬ ರಾಜಕಾರಣದ ಒಂದು ಮುಂದುವರಿಕೆಯ ಭಾಗ. ರಾಹುಲ್ ಗಾಂಧಿ ಅವರು ಇವತ್ತು ಯಾವ ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಅಥವಾ ಇದುವರೆಗೆ ಏನನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಅವರು ಗಾಂಧಿ ಕುಟುಂಬ ಅಥವಾ ನೆಹರು ಕುಟುಂಬದ ಒಬ್ಬ ಸದಸ್ಯ ಅನ್ನೋ ಒಂದು ಕಾರಣಕ್ಕಾಗಿದ್ದಕ್ಕಿದೆ ಹೊರತು ಅವರ ಪ್ರತಿಭೆಯಿಂದ ಅಲ್ಲ. ಹೋಗ್ಲಿ, ಆತರ ದಕ್ಕಿರೋ ಅವಕಾಶವನ್ನಾದ್ರೂ ಅವ್ರು ಎಲ್ಲಿ ಬೆಳೆಸಿಕೊಂಡಿದ್ದಾರೆ? ಇಡೀ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಒಂದು ಕಾಲದಲ್ಲಿ ಅಧಿಕಾರದಲ್ಲಿ ಇತ್ತು, ಹೌದಾ? ಇವತ್ತು 5 ರಾಜ್ಯಗಳಲ್ಲಿ ಒಂದು ಸಣ್ಣ ರಾಜ್ಯದಲ್ಲಿ ನಾವು ಗೆದ್ದಿದೀವಿ ಅಂತ ಹೆಮ್ಮೆ ಪಡೋದಕ್ಕೆ ಖುಷಿ ಪಡ್ಬೇಕು, ವ್ಯಥೆ ಪಡ್ಬೇಕು ಅನ್ನೋದನ್ನ ಕಾಂಗ್ರೆಸ್ಸಿಗರು ಸಹ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾ ಆಗ್ಲೇ ಹೇಳ್ತಾ ಇದ್ದೆ, 1989ರಿಂದ ಕಾಂಗ್ರೆಸ್ಗೆ ಸರಳ ಬಹುಮತ ಸಿಕ್ಕಿಲ್ಲ ಕೇಂದ್ರದಲ್ಲಿ. ಆ ಪರಿಸ್ಥಿತಿ ರಾಜ್ಯಗಳಲ್ಲಿ ಇನ್ನೂ ಅತಿರೇಕಕ್ಕೆ ಹೋಗಿದೆ. ಚಿಲ್ಲರೆ 2-3 ಸೀಟುಗಳ ಸಹ ಸಿಗ್ತಕ್ಕಂತ ಒಂದು ದುಸ್ಥಿತಿಗೆ ಕಾಂಗ್ರೆಸ್ ಯಾಕೆ ಬಂತು ಅಂದ್ರೆ ಇದು ಸಮರ್ಥ ನಾಯಕತ್ವದ ಕೊರತೆ. ಪ್ರತಿಭಾವಂತ ಒಂದು ಕುಟುಂಬದ ಭಾಗ ಆಗಿರ್ತಾನೆ ಅನ್ನೋ ಒಂದು ಭ್ರಮೆ ಏನಿದೆ ಅಲ್ಲ, ಬಹುತೇಕ ರಾಜಕೀಯ ಪಕ್ಷಗಳನ್ನ ಸರ್ವನಾಶದ ಒಂದು ಹಂತಕ್ಕೆ ತಂದಿವೆ. ನಾವು JDS ಅಲ್ಲೂ ನೋಡ್ಬೋದು ಅದನ್ನ, ಅಲ್ಲಿ ಸಹ ಕುಟುಂಬದ ರಾಜಕಾರಣ ತುಂಬಾ ತೀವ್ರ ಇದೆ, ಕಾಂಗ್ರೆಸ್ ನಲ್ಲೂ ತೀವ್ರ ಇದೆ. ಅದರ ವ್ಯತಿರಿಕ್ತ ಪರಿಣಾಮಗಳನ್ನ 2 ಕಡೆ ನೋಡ್ತಾ ಇದೀವಿ.